ಹೀಗೆ ಸರ್ಕಾರಿ ಶಾಲಾ ಆವರಣದಲ್ಲಿ ಎಲ್ಲಿ ನೋಡಿದ್ರೂ ಮದ್ಯದ ಪ್ಯಾಕೆಟ್ಗಳು. ಇದರ ಮಧ್ಯೆಯೇ ಪಾಠ ಕೇಳ್ತಾ ಇರೋ ವಿದ್ಯಾರ್ಥಿಗಳು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಗುಂತಪ್ಪನಹಳ್ಳಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹೌದು ವೀಕ್ಷಕರೇ, ಶಾಲೆ ದೇಗುಲ ಇದ್ದಂತೆ ಅಂತ ಇದ್ದಂತ ಕಾಲ ಒಂದಿತ್ತು. ಆದ್ರೆ ಈ ಸರ್ಕಾರಿ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೂ 47 ವಿದ್ಯಾರ್ಥಿಗಳು ಪಾಠ ಪ್ರವಚನವನ್ನ ಕೇಳ್ತಾ ಇದ್ದಾರೆ. ಇದೇ ಶಾಲೆಯ ಆವರಣದಲ್ಲಿ ಸಂಜೆಯಾದ್ರೆ ಸಾಕು, ಆ ಗ್ರಾಮದ ಪುಂಡ ಪೋಖರಿಗಳು ಕುಡುಕರು ಈ ಶಾಲೆಯ ಜಾಗವನ್ನ ಅಡ್ಡೆ ಮಾಡಿಕೊಂಡಿದ್ದಾರೆ. ಶಾಲಾ ಆವರಣದಲ್ಲಿ ಎಲ್ಲಂದ್ರಲ್ಲಿ ಮದ್ಯದ ಪಾಕೆಟ್ಗಳು, ಬಾಟಲ್ಗಳು ದರ್ಶನ ಕೊಡ್ತಾ ಇದ್ದು ಅನೈತಿಕ ತಾಣವಾಗಿ ಈ ಶಾಲೆ ಪರಿಣಮಿಸಿದೆ. ಇದರಿಂದ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಪಾಠ ಪ್ರವಚನ ಕೇಳೋದನ್ನ ಬಿಟ್ಟು ಶಾಲಾ ಆವರಣವನ್ನ ಸ್ವಚ್ಛ ಮಾಡೋದೇ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈ ಕುರಿತು ಹಲವಾರು ಬಾರಿ ಹಾರೋಬಂಡೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಸ್ವಚ್ಛತೆ ಬಗ್ಗೆ, ಕುಡುಕರ ಹಾವಳಿ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬಂದಿವೆ. ಸರ್, ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಇದು GSPS ಗುಂತಪ್ಪನಹಳ್ಳಿ. ಇದು ಸುಮಾರು ಮೊದಲಿಂದ ಅಷ್ಟೇ ಸ್ವಚ್ಛತೆ ಬಗ್ಗೆ ನಾವು ಭಾಳ ಶಿಕ್ಷಕರು ಭಾಳ ಇದು ಮಾಡ್ತಾ ಇದ್ವಿ. ಇಲ್ಲಿ ಎಲ್ಲ ಒಂದು ಸ್ವಚ್ಛತೆಯನ್ನು ನಾವು ಎಷ್ಟು ಪ್ರತಿದಿನ ಶಾಲೆ ಮಕ್ಕಳಿಂದ ನಾವು ಮಾಡಿಸ್ತಾ ಇರ್ತೀವಿ. ಎಲೆ ಆಗ್ಬೋದು, ಪೇಪರ್ ಆಗ್ಬೋದು, ಎಲೆ ಹೆಚ್ಚೆಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ. ಆದರೆ ಇಲ್ಲಿ ಊರಿನ ಕೆಲವು ವ್ಯಕ್ತಿಗಳು ಬಂದು ಇಲ್ಲೆಲ್ಲ ಬೇರೆ ಬೇರೆ ಪಾಕೆಟ್ಸು ಅವು ಇವೆಲ್ಲ ತಿಂದು ಕುಡಿದು ಹಾಕಿ ಇದು ಮಾಡ್ತಾ ಇರ್ತಾರೆ. ನಾವೆಲ್ಲ ತೆಗಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಮತ್ತು ನಾವು ಕಾಂಪೌಂಡ್ ಗೇಟ್ ಹಾಕಿದರೆ ಗೇಟ್ ಬೀಗ ಹೊಡೆದಾಕೊಂಡು ಬರೋದು ಇದು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಮಕ್ಕಳು ಅವರನ್ನ ತಂದು ಮತ್ತು ಕುಡಿದಾಗ ಮಕ್ಕಳು ತೊಂದರೆ ಆಗುತ್ತೆ. ಆ ರೀತಿ ಮಾಡೋದು ಬೇಡ. ಇದೊಂದು ಶಾಲೆ ದೇವಾಲಯವಿದ್ದಂಗೆ ಊರಿನವರು ಸಹ ಸಹಕಾರ ಮಾಡಿ ಈ ಥರ ಗಲೀಜು ಮಾಡದೇ ಇದ್ದರೆ ನಿಮ್ಮ ಮಕ್ಕಳೇ ಓದೋದಕ್ಕೂ ಸಹ ಒಂದು ಒಳ್ಳೆಯದಾಗುತ್ತೆ. ನಾವು ಈ ಶಾಲೆಗೆ ಬಂದಿರೋದು ಮಕ್ಕಳ ಒಂದು ಉದ್ದೇಶಕ್ಕೋಸ್ಕರ. ಮಕ್ಕಳ ಆರೋಗ್ಯ, ವಿದ್ಯಾಭ್ಯಾಸ, ಸರ್ವತೋಮುಖ ಬೆಳವಣಿಗೆ, ಒಳ್ಳೆ ಕಾಂಪೌಂಡ್ ಇದೆ, ಅದನ್ನು ನಾವೆಲ್ಲ ಬಳಸ್ಕೊಂಡು ಚೆನ್ನಾಗಿ ಮಾಡ್ಕೋಬೇಕು. ಊರವರು ಸಹ ಸಹಕಾರ ಮಾಡಿ ಈ ಒಂದು ಸ್ವಚ್ಛತೆಗೆ ನೀವು ಕೈ ಜೋಡಿಸಿದ್ರೆ ಈ ಒಂದು ಶಾಲೆ ಒಳ್ಳೆಯ ಶಾಲೆ ಆಗ್ತೈತೆ ಅಂತ ಹೇಳ್ತಾ ನಾನು 2 ಮಾತುಗಳು. ಸರ್, ಪಂಚಾಯತಿಗೆ ಲೆಟ್ರ್ ಕೊಟ್ಟಿದ್ವಿ ಮತ್ತು ಅವರು 2-3 ಸಲ ಕ್ಲೀನ್ ಮಾಡಿಸಿದ್ರು. ಆದರೆ ಈ ಊರಲ್ಲಿ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಅವೇರ್ನೆಸ್ ನಾವು ಹೇಳ್ತಾ ಇದ್ವಿ, ಅದು ಆಗ್ತಾಯಿಲ್ಲ. ಪಾಪ ಲಾಸ್ಟ್ ಟೈಮೆಲ್ಲ ಒಂದ್ಸಲಿ ನಮ್ಮ ಜಡ್ಜ್ ಸಾಹೇಬರು ಬಂದು ಸಹ ಸ್ವಚ್ಛತೆ ಬಗ್ಗೆ ಇದು ಮಾಡಿದ್ರು. ತಹಸೀಲ್ದಾರ್ ಆಗ್ಬೋದು, BO ಆಗ್ಬೋದು, ಎಲ್ಲರೂ ಬಂದು ಇದು ಮಾಡ್ತಾ ಇದ್ದಾರೆ. ನಾವು ಹಲವಾರು ಲೆಟ್ರ್ ಕೊಟ್ಟಿದ್ದೀವಿ ಪಂಚಾಯತಿಗೆ ಎಲ್ಲ. ಆದರೂ ಸಹ ಒಂದು ಸ್ವಚ್ಛತೆ ನಾವು ಎಷ್ಟು ಮಾಡಿದ್ರು ಸಹ ಇಲ್ಲಿ ಆಗ್ತಾಯಿಲ್ಲ. ಅದಕ್ಕೆ ಪಂಚಾಯತಿಯಿಂದಲೂ ಸ್ವಲ್ಪ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾರೆ. ಸದ್ಯಕ್ಕೆ ನಾವು ಇಲ್ಲಿ ಗೇಟ್ಗೆ ಬೀಗ ಆಗಿರ್ತೀವಿ. ಆ ಗೇಟಿನ ಬೀಗ ಹೊಡೆದು ಬಂದು ಇಲ್ಲೆಲ್ಲ ಜಾಗ ಇರುತ್ತೆ. ಅವರದೇ ಆದ ಅನೈತಿಕ ಚಟುವಟಿಕೆಗಳಿಗೆ ಅಂತ ನಾವು ಹೇಳ್ಬೋದು. ಯಾಕಂದರೆ ಕುಡಿಯೋದು ಆಗ್ಬೋದು, ಆಟ ಆಡ್ಬೋದು, ಇನ್ನೊಂದು ಮತ್ತೊಂದು. ಯಾಕಂದರೆ ಇಲ್ಲಿ ವಿಶಾಲವಾದ ಜಾಗ ಇದೆ. ಇದೆಲ್ಲ ನಾವು ಮಕ್ಕಳಲ್ಲಿ ಡೈಲಿ, ಅದು ಶನಿವಾರ ಭಾನುವಾರ ಸ್ವಲ್ಪ ಜಾಸ್ತಿ ಆಗ್ತದೆ. ನಾವು ಬರಬೇಕಾದ್ರೆ ಅವತ್ತು 2 ದಿನ ರಜಾ ಇರುತ್ತೆ. ಶನಿವಾರ ಮಧ್ಯಾಹ್ನ ಹೋದ್ಮೇಲೆ ಭಾನುವಾರ ಬಂದು ಸೋಮವಾರ ಬರ್ಬೇಕಾದ್ರೆ ಜಾಸ್ತಿ ಪೇಪರು ಗಲೀಜೆಲ್ಲ ಇರ್ತದೆ. ಅವೆಲ್ಲ ನಾವು ಸ್ವಚ್ಛತೆ ಮಕ್ಕಳಲ್ಲಿ ಮಾಡಿಸೋದಕ್ಕೆ ಸಹ ನಮಗೂ ಒಂಥರ ಮುಜುಗರ ಆಗ್ತದೆ. ಆ ಮಕ್ಕಳಲ್ಲಿ ಕೈಯಲ್ಲಿ ಹೆಂಗಪ್ಪ ಮುಟ್ಸೋದು ಅಂತ. ಆದರೂ ಸಹ ನಾವೆಲ್ಲ ಸ್ವಚ್ಛತೆಯನ್ನು ಮಾಡಿಸ್ತಾ ಇರ್ತೀವಿ. ಇನ್ನೂ ಸ್ವಲ್ಪ ಸ್ವಚ್ಛತೆ ಆದರೆ ನಮ್ಮ ಶಾಲೆ ಚೆನ್ನಾಗಿರುತ್ತೆ ಅಂತ ನಾನು. ಇನ್ನು ಗುಂತಪ್ಪನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಆವರಣದಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳ ಕುರಿತು ಹಾರೋಬಂಡೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಾರಾಯಣಸ್ವಾಮಿ ಅವರ ಗಮನಕ್ಕೆ ಬಂದೇ ಇಲ್ಲವಂತೆ. MMTV ತಂಡ ಭೇಟಿ ಕೊಟ್ಟಾಗ ಮಾತ್ರ ಈ ವಿಚಾರ ತಿಳಿದು ಬಂದಿದೆಯಂತೆ. ಕೂಡಲೇ ಶಾಲಾ ಆವರಣದಲ್ಲಿ ನಡೆಯುತ್ತಿರುವ ಅನೈತಿಕ ಚಟುವಟಿಕೆಗಳು, ಕುಡುಕರ ಅಡ್ಡೆಗೆ ಕಡಿವಾಣ ಹಾಕುವ ಕೆಲಸ ಮಾಡುವುದಾಗಿ ಭರವಸೆ ನೀಡಿದ್ದಾರೆ. ಈಗ ನಾನು ಹಾರೋಬಂಡೆ ಗ್ರಾಮ ಪಂಚಾಯತಿಗೆ ಬಂದು 1 ವರ್ಷ ಆಯಿತು. ಈಗ ಆ ಶಾಲೆ ಮುಖ್ಯೋಪಾಧ್ಯಾಯರು ನನಗೆ ಸ್ವಚ್ಛತೆ ಮಾಡಿಕೊಡಿ ಅಂತ ಲೆಟ್ರ್ ಕೊಟ್ಟಿರೋದು ನಿಜ. ನಾನು ಸ್ಕೂಲ್ ಸುತ್ತಮುತ್ತನೂ ನಾನು ಬಂದಾಗಿಂದ 4-5 ಸಲ ಚರಂಡಿ ಕ್ಲೀನ್ ಮಾಡಿಸಿದ್ದೀನಿ. ಬಟ್ ಆವರಣದಲ್ಲಿ ತಾವು ಹೇಳ್ತಾ ಇರೋದು ಈ ಕುಡುಕರು ಅಡ್ಡೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದು ನನ್ನ ನೋಟಿಸ್ಗೆ ಬಂದಿಲ್ಲ. ಈಗ ತಾವು ಹೇಳ್ತಾ ಇದ್ದೀರಿ. ನಾನು ಈ ದಿನವೇ ಹೋಗಿ ನಾನು ಸ್ಥಳ ಪರಿಶೀಲನೆ ಮಾಡಿ ಅದು ಯಾರನ್ನ ತಪ್ಪಿತಸ್ಥರಿದ್ದರೆ ನಾನು ಏನು ಪೊಲೀಸ್ ಕಂಪ್ಲೇಂಟ್ ಕೊಡುವಂಥದ್ದು ಮಾಡಿ ನಾನು ಇವತ್ತೇ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತೀನಿ. ಅಲ್ಲ ಸರ್, ಮಕ್ಕಳ ಕೈಯಲ್ಲಿ ಅದನ್ನು ಡಬ್ಬಾನೆ ಹೆಚ್ಚುವಂಥ ಪರಿಸ್ಥಿತಿ ಎದುರಾಗಿದೆ ಈ ಸ್ವಚ್ಛ ಮಕ್ಕಳು ನಾಳೆ ದಿವಸ ಚಟಕ್ಕೆ ಬೀಳೋದು ಅಂತಂದರೆ ಇದೊಂದು ಮುಟ್ಟಿ ಕೂಡ ಅದರಲ್ಲಿ ಸ್ವಲ್ಪ ಇರುತ್ತೆ ಟೈಮ್. ಅದನ್ನು ಬಳಕೆ ಮಾಡಿದಾಗ ಅವ್ರಿಗೂ ಒಂದು ರೀತಿಯಾಗಿ ಮುಟ್ಟೋದು ಕೂಡ ಒಂದು ಅಸಭ್ಯ. ಹೌದು ಜ್ಞಾನ ದೇಗುಲ ಅಂತಾರೆ. ಹೌದು ಮಾಡಿದ್ರೆ ಒಂದು ರೀತಿಯಾಗಿ ಮಕ್ಕಳಿಗೆ ಏನು ಪಾಠ ಕಲಿತಾರೆ ಅಂತ. ಹೌದೌದು. ಈಗ ತಾವು ನಾನು ನೋಟಿಸ್ ತಂದಿದ್ದೀರಿ. ನಾನು ಇಮ್ಮಿಡಿಯೇಟಾಗಿ ಇವತ್ತೇ ಆಕ್ಷನ್ ತಗೊತೀನಿ. ನನ್ನ ಮೇಲೆ ನಂಬಿಕೆ ಇಡಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇಲ್ಲ, ಒಂದು ಸಲ ಹೋಗ್ಬಿಟ್ಟು ಅವ್ರಿಗೆ ಏನು ವಾರ್ನ್ ಮಾಡ್ತೀನಿ. ಇನ್ ಕೇಸ್ ಅಲ್ಲಿಗೂ ಏನನ್ನ ಅವ್ರು ಬೆಂಡ್ ಆಗಲಿಲ್ಲ, ಇಲ್ಲ ನಾವು ಅದೇ ಮಾಡ್ತೀವಿ ಅಂತಂದರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾಳೆನೇ ಕ್ರಮ ತಗೊಳ್ಳೋಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಶನಿವಾರ ಭಾನುವಾರ ಯಥೇಚ್ಛವಾಗಿ ಕುಡಿಯುವಂಥ ಜಾಗಗಳು ಹುಡುಗರ ಅಡ್ಡನೇ ಆಗಿದೆ. ಇಲ್ಲ, ಅಲ್ಲಿ ವಾಚ್ಮ್ಯಾನ್ ಇಡಲಿಕ್ಕೆ ಆಗಲ್ಲ. ಅಲ್ಲಿ ನಮ್ಮ ಸ್ಟಾಫ್ ಇರ್ತಾರೆ, ವಾಟರ್ ಮ್ಯಾನು ಮತ್ತು ಬಿಲ್ ಕಲೆಕ್ಟರ್ ಇರ್ತಾರೆ.
ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ಅವ್ರನ್ನ ಅಟ್ಲೀಸ್ಟ್ ನೋಡ್ಕೊಳ್ಳೋಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಥ್ಯಾಂಕ್ ಯು. ಒಟ್ಟಾರೆ ಬಡ ವಿದ್ಯಾರ್ಥಿಗಳ ಪಾಲಿಗೆ ದೇಗುಲವಾಗಿರುವ ಶಾಲೆಯ ಆವರಣದಲ್ಲಿ ಕುಡುಕರ ಅಡ್ಡೆ ಮಾಡಿಕೊಂಡಿರುವ ಪುಂಡ ಪೋಖರಿಗಳು ಈ ಸ್ಥಳವನ್ನ ಹಾಳು ಮಾಡ್ತಾ ಇದ್ದಾರೆ. ಅದಲ್ಲದೆ ಕುಡಿದು ಬಿಸಾಡಿ ಹೋಗಿರುವ ಮದ್ಯದ ಪ್ಯಾಕೆಟ್ಗಳು, ಬಾಟಲ್ಗಳನ್ನ ವಿದ್ಯಾರ್ಥಿಗಳೇ ಸ್ವಚ್ಛ ಮಾಡುವ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅಂತ ಪೋಷಕರ ಒತ್ತಾಯವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.